ಅರ್ಜುನನೇ ಯಾರಿಗೆ ಗೊತ್ತಿಲ್ಲ ಹೇಳಿ. ಮೈಸೂರು ದಸರಾ ಬಂದ್ರೆ ಅಂಬಾರಿ ಹೊರುವಂತ ಅರ್ಜುನ ಯಾವುದೋ ಒಂದು ಅವಘಡದಲ್ಲಿ ಮರಣವನ್ನ ಹೊಂದಿತ್ತು. ಇದೀಗ ಅರ್ಜುನನ ಹೆಸರಿನಲ್ಲಿ ಒಂದು ದಂಧೆ ಶುರುವಾಗಿದೆ. ಕಾಡಾನ ಜೊತೆ ಕಾಳಗದಲ್ಲಿ ಪ್ರಾಣ ತೆತ್ತಂತ ಅರ್ಜುನನ ಹೆಸರಿನಲ್ಲಿ ಹಣ ಸಂಗ್ರಹ ಮಾಡಲಾಗ್ತಾ ಇದೆ. ಅದು ಕೂಡ ಅರ್ಜುನನಿಗೆ ಸ್ಮಾರಕ ನಿರ್ಮಾಣ ಮಾಡ್ತೀವಿ ಅಂತ. ಅರ್ಜುನನ ಮೇಲಿದ್ದಂಥ ಪ್ರೀತಿಯನ್ನ ಎನ್ಕ್ಯಾಶ್ ಮಾಡಿಕೊಂಡು ಹಣವನ್ನ ಮಾಡುವಂತ ದಂಧೆ ಇದು. ಮೈಸೂರು ಜಿಲ್ಲೆಯ ನವೀನ್ ನವೀನ್ ಎಂಬಾತನಿಂದ ಇಂಥ ಹಣ ಸಂಗ್ರಹದ ದಂಧೆ ನಡೀತಾ ಇದೆ. ಸೋಷಿಯಲ್ ಮೀಡಿಯಾ ಮೂಲಕ ಹಣ ಕಲೆಕ್ಟ್ ಮಾಡ್ತಾ ಇದ್ದಾನಂತೆ ನವೀನ್ ಎಂಬವನು. ನವೀನ್ ಎಂಬ ವ್ಯಕ್ತಿಯ ಅಕೌಂಟ್ಗೆ ಹೋಗ್ತಾ ಇದೆಯಂತೆ ಲಕ್ಷಾಂತರ ರೂಪಾಯಿ ಹಣ. ಅರ್ಜುನ್ ಪಡೆ ಅಂತ ಹೇಳಿ ಒಂದು ವಾಟ್ಸಪ್ ಗ್ರೂಪ್ ಅನ್ನ ಕ್ರಿಯೇಟ್ ಮಾಡಿ ಹಣ ಸಂಗ್ರಹ ಮಾಡ್ತಾ ಇದ್ದಾನೆ. ಅರ್ಜುನ ಸ್ಮಾರಕಕ್ಕಾಗಿ ಹಣ ಸಂಗ್ರಹ ಮಾಡ್ತಾ ಇದ್ದಾನೆ. ಬೇರೆಯವರಿಗೆ ಮೆಸೇಜ್ ಕಳಿಸ್ತಾ ಇದ್ದಾನೆ, ಸ್ಕ್ಯಾನರ್ ಕಳಿಸ್ತಾ ಇದ್ದಾನೆ. ಅದರ ಮೂಲಕ ಗೂಗಲ್ ಪೇ, ಫೋನ್ ಪೇ ನಿಮ್ಗೆ ಎಷ್ಟು ಆಗುತ್ತೋ ಅಷ್ಟು ಹಾಕಿ ಅಂತ ಹೇಳಿ. ನೋಡೀಗ ಆ ಹಣ ಸಂಗ್ರಹ ಮಾಡ್ತಿರುವಂಥ ವಿಚಾರಕ್ಕೆ ಸಕಲೇಶ್ಪುರದ ಜನ ಬೇಸತ್ತು ಹೋಗಿದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅರ್ಜುನನ ಹೆಸರಿನಲ್ಲಿ ನವೀನ್ ದುಡ್ಡು ಮಾಡಲು ನಿಂತಿದ್ದಾನೆ, ದಯವಿಟ್ಟು ನವೀನ್ ಅಕೌಂಟ್ಗೆ ಯಾರು ಕೂಡ ದುಡ್ಡು ಹಾಕಬೇಡಿ ಅಂತ ಹೇಳಿ ಅದೇ ಸೋಷಿಯಲ್ ಮೀಡಿಯಾ ಮೂಲಕ ಮನವಿ ಮಾಡಿಕೊಳ್ತಾ ಇದ್ದಾರೆ. ಎಸ್, ಪುಂಡಾನೆಯನ್ನ ಸೆರೆ ಹಿಡಿಯಲು ಹೋಗಿ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಯಸಳೂರು ವಲಯದಲ್ಲಿ ಅರ್ಜುನ ವೀರ ಮರಣವನ್ನ ಹೊಂದಿತ್ತು. ವೀರ ಮರಣ, ಪುಂಡಾನೆಯನ್ನ ಪಳಗಿಸಿ ವಾಪಸ್ ಕರೆತರುವ ನಿಟ್ಟಿನಲ್ಲಿ ಸೋತು ಹೋಯಿತು, ಮರಣವನ್ನು ಹೊಂದಿತ್ತು. ಇಡೀ ರಾಜ್ಯದ ಜನ ಅರ್ಜುನನ ಸಾವಿಗೆ ಕಂಬನಿ ಮಿಡಿದಿದ್ರು, ಅರ್ಜುನನ ಸ್ಥಿತಿಯನ್ನು ಕಂಡು ಮರಗಿದ್ರು. ಅರ್ಜುನ ಅಂದ್ರೆ ನಮ್ಮ ಸಾಂಸ್ಕೃತಿಕ ರಾಯಭಾರಿಯ ರೀತಿಯಲ್ಲಿದ್ದ. ಮೈಸೂರಿನ ಅಂಬಾರಿಯನ್ನ, ದಸರಾ ಅಂಬಾರಿಯನ್ನು ಹೊರತಾ ಇದ್ದ. ಅರ್ಜುನನ ಜೊತೆ ನಮ್ಮ ಕರುನಾಡಿನ ಜನತೆಯ ಭಾವನೆಗಳ ನೆಂಟು ಬೆಸ್ದಿತ್ತು, ಒಂದು ಭಾವನೆಯ ನಂಟಿತ್ತು, ಪ್ರೀತಿ ಇತ್ತು, ಗೌರವ ಇತ್ತು. ಯಾವಾಗ ಅರ್ಜುನನನ್ನ ನಾವೆಲ್ಲ ಕಳೆದುಕೊಂಡ್ವೋ ಪ್ರತಿಯೊಬ್ಬರೂ ಕೂಡ ಮನ ಮಿಡಿಯುವಂತಾಗಿತ್ತು ಅರ್ಜುನನ ಸಾವಿಗೆ. ಆದರೆ ಆ ನೋವು, ಆ ಅಟ್ಯಾಚ್ಮೆಂಟ್ ಇದೆಯಲ್ಲ, ಅಟ್ಯಾಚ್ಮೆಂಟನ್ನು ಕೆಲ ಕಿಡಿಗೇಡಿಗಳು ಎನ್ಕ್ಯಾಶ್ ಮಾಡಿಕೊಳ್ತಾ ಇದ್ದಾರೆ. ಅರ್ಜುನನ ಪ್ರೀತಿಯನ್ನ ಹಣದ ರೂಪದಲ್ಲಿ ಜನರಿಂದ ವಸೂಲಿ ಮಾಡ್ಲಿಕ್ಕೆ ನಿಂತಿದ್ದಾರೆ. ಇದು ದಂಧೆ ಶುರುವಾಗಿದೆ. ಯಾರೋ ನವೀನ್ ಅಂತ ಹೇಳಿ ತೋರಿಸ್ತಾ ಇದ್ದೀವಿ ನೋಡಿ, ನವೀನ್ ಈ ರೀತಿ ಆರೋಪ ಇದೆ. ಒಂದು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡು ಆ ಗ್ರೂಪಲ್ಲಿ ಅರ್ಜುನನ ಫೋಟೋ ಹಿಡ್ಕೊಂಡು ನಾವು ಅರ್ಜುನನ ಸ್ಮಾರಕ ನಿರ್ಮಾಣ ಮಾಡಿಬಿಡ್ತೀವಿ ಅಂತ ಹೇಳಿ ಜನರಿಂದ ಹಣ ಕಲೆಕ್ಟ್ ಮಾಡ್ತಾ ಇದ್ದಾನೆ. ವೀಕ್ಷಕರೇ, ನಿಮಗೆ ಗೊತ್ತಿರಲಿ, ಒಬ್ಬ ಖಾಸಗಿ ವ್ಯಕ್ತಿ ಅರ್ಜುನನ ಸ್ಮಾರಕ ನಿರ್ಮಾಣ ಮಾಡ್ತೀನಿ ಅಂತ ಹೊರಟಿದ್ದಾನೆ ಅಂದರೆ ಆತನನ್ನು ಸುಲಭವಾಗಿ ಯಾವ ಕಾರಣಕ್ಕೂ ನಂಬಬೇಡಿ. ಯಾವುದೊಂದು ಪ್ರತಿಷ್ಠಾನ, ಯಾವುದೋ ಅರಣ್ಯ ವನ್ಯಜೀವಿಗಳ ಪರಿಸರ ಪ್ರೇಮಿಗಳೋ ಅಥವಾ ಸರ್ಕಾರನೋ ನಿರ್ಮಾಣ ಮಾಡುತ್ತೆ ಅಂತ ಹೇಳಿದ್ರೆ ನಂಬಬಹುದು. ಆದರೆ ಇಲ್ಲೊಬ್ಬ ಅರ್ಜುನನ ಹೆಸರನ್ನ ಇಟ್ಕೊಂಡು ಜನರಿಂದ ಹಣ ಪೀಕ್ತಿದ್ದಾನೆ ಎನ್ನುವ ಆರೋಪ ಕೇಳಿಬರ್ತಾ ಇದೆ. ಇಂಥವರು ನಮ್ಮ ಮಧ್ಯೆ ಇರ್ತಾರೆ. ಪ್ರೀತಿಯನ್ನ, ಆ ಗೌರವವನ್ನ ಹಣದ ಮೂಲಕ ಎಕ್ಸ್ಟಾರ್ಷನ್ ಮಾಡ್ತಾರೆ. ಸೊ ಅಂಥವರ ಆಮಿಷಗಳಿಗೆ ಬಲಿಯಾಗಬೇಡಿ. ಅರ್ಜುನನ ಪ್ರೀತಿ ಇದ್ರೆ ಇನ್ನಷ್ಟು ಕಾಡು ಪ್ರಾಣಿಗಳಿಗೆ ಹೆಲ್ಪ್ ಆಗುವಂಥ ಕೆಲಸಗಳನ್ನು ಮಾಡಿ, ಅರ್ಜುನನ ರೀತಿ ಇರುವಂಥ ಆನೆಗಳಿಗೆ ಸಹಾಯಕವಾಗುವಂಥ ಕೆಲಸಗಳನ್ನು ಮಾಡಿ, ಪ್ರಾಣಿ ಪಕ್ಷಿಗಳಿಗೆ ನೆರವಾಗುವಂಥ ಕೆಲಸಗಳನ್ನು ಮಾಡಿ. ಆದರೆ ಯಾವನೋ ಒಬ್ಬ ವಂಚಕ ಕಾಡಾನೆ ಹೆಸರಲ್ಲಿ, ಅರ್ಜುನನ ಹೆಸರಲ್ಲಿ ಬಂದು ಹಣ ಕೇಳ್ತಿದ್ದಾನೆ ಅಂದರೆ ದಯವಿಟ್ಟು ಯಾರು ಕೂಡ ನಂಬೇಡಿ. ಕಂಪ್ಲೇಂಟ್ ಕೊಟ್ಟು ನಿನ್ನ ಕರ್ಕೊಂಡು ಬಂದು ಕೂರಿಸಿ ಸಾರ್ವಜನಿಕರ ಹಣನ ಕಕ್ಕಬೇಕು, ಆ ತರ ನಾನು ಮಾಡೇ ಮಾಡ್ತೀನಿ ಅಂತೇಳಿ ಈ ಮುಖಾಂತರ ನಿನಗೆ ತಿಳಿಸ್ತೀನಿ. ಮರ್ಯಾದೆಯಿಂದ ನೀನು ದುಡ್ಡು ತಂದು ಇಟ್ಬಿಟ್ಟು ಅವರಿಗೆ ತಪ್ಪಾಯ್ತು ಅಂತ ಹೇಳಿ ಡಿ ಬಾಸ್ಗೆ ಕ್ಷಮೆ ಕೇಳಬೇಕು ಅಂತ ಹೇಳಿ ಈ ಮುಖಾಂತರ ನಿನ್ನಲ್ಲಿ ಕೇಳ್ಕೊಳ್ತೀನಿ. ಹಾಗೇನೆ ಇವತ್ತು ಮತ್ತೆ ಇನ್ನೊಂದು ಚಾಲೆಂಜ್ ಮಾಡಿದ್ದಲ್ಲ, ತಾಕತ್ತಿದ್ರೆ ಬಂದು ತಡೀರಿ,
ನಾನು ಇವತ್ತು ಆನೆ ಸಮಾಧಿ ಹತ್ರ ಬರ್ತೀನಿ, ಶೀಟ್ ಹಾಕ್ತೀನಿ ಅಂತೇಳಿ. ಎಲ್ಲಪ್ಪ ಬಂದೆ, ಎಲ್ಲಪ್ಪ ಇದೆಯಾ ಕಂದ? ಟೈಮ್ ಎಷ್ಟಾಯ್ತು? ಈಗ ಎಷ್ಟೋ ಟೈಮು? ಈಗ ಹೆಚ್ಚು ಕಮ್ಮಿ 4 ಗಂಟೆ ಆಗಿದೆ. ಬೆಳಗ್ಗೆಯಿಂದನೂ ಬರ್ತೀನಿ ಅಂತ ಇರಾಬರ ಗ್ರೂಪ್ ಅಲ್ಲಿರೋರಿಗೆಲ್ಲ ಯಾಮರಿಸ್ತಾ ಇದೆಯಲ್ಲೋ. ದಯವಿಟ್ಟು ಕರ್ನಾಟಕದ ಮಹಾಜನತೆಗೆ ಕೈ ಮುಗಿದು ಕೇಳ್ಕೊಂತೀನಿ, ಇವನಂತ 10 ಜನ ಹುಟ್ಕೊಳ್ತಾರೆ. ಇವನು ಆಲ್ರೆಡಿ ಹುಟ್ಕೊಂಡಿದ್ದಾರೆ. ಅರ್ಜುನನ ಹೆಸರಲ್ಲಿ ಸ್ಮಾರಕ ಕಟ್ತೀನಿ ಅಂತ ನಿಮ್ಮೊಂದು ಕನ್ಕ್ಲೂಷನ್ ಕೊಟ್ಬಿಡ್ತೀನಿ, ಕ್ಲಾರಿಟಿ ಕೊಡ್ತೀನಿ. ಯಾರೂ ಸಹ ಅದಕ್ಕೆ ಸ್ಮಾರಕ ಕಟ್ಟೋದಿಕ್ಕೆ ಆಗಲ್ಲ. ಯಾಕಂದ್ರೆ ಸರ್ಕಾರ ಇದನ್ನ ಕಟ್ಟಬೇಕು, ಕಟ್ತೀವಿ ಅಂತ ಹೇಳಿದ್ದಾರೆ. ಸರ್ಕಾರ ಬೇರೆ ಯಾರಿಗೂ ಅವಕಾಶ ಮಾಡಿಕೊಡಲ್ಲ ಕಟ್ಟಲಿಕ್ಕೆ. ಹಾಗೇನಾದ್ರು ಕಟ್ಟಬೇಕು ಅಂದ್ರೆ ಸ್ಥಳೀಯವಾಗಿ ನಮ್ಮ ಶಾಸಕರಿದ್ದಾರೆ, ಸಿಮೆಂಟ್ ಮಂಜಣ್ಣ ಅಂತ, ಅವರ ಶಾಸಕರ ಅನುದಾನದಲ್ಲಿ ಸರ್ಕಾರ ಏನಾದ್ರು ಕೊಡ್ಲಿಲ್ಲ, ಮಿನಿಸ್ಟ್ರಿ ಲೆವೆಲ್ ದುಡ್ಡು ಕೊಡ್ಲಿಲ್ಲ ಅಂದ್ರೆ ನಾನು ಕಟ್ಟಿಸ್ತೀನಿ ನನ್ನ ಶಾಸಕರ ಅನುದಾನದ ನಿಧಿನಲ್ಲಿ ಅಂತ ಹೇಳಿ ನಮಗೆ ಮಾತು ಸಹ ಕೊಟ್ಟಿದ್ದಾರೆ. ಕರ್ನಾಟಕದ ಜನತೆಯಲ್ಲಿ ಕೈ ಮುಗಿದು ಕೇಳ್ಕೊಳ್ಳೋದು ಇಷ್ಟೇ. ಯಾರೋ ಸೆಲೆಬ್ರಿಟಿ ಹೆಸರು ಹೇಳ್ಕೊಂಡು, ಇನ್ನೊಬ್ರು ಹೆಸರು ಹೇಳ್ಕೊಂಡು ಅವರು ಕೊಟ್ಟಿದ್ದಾರೆ, ನೀವು ದುಡ್ಡು ಕೊಡಿ ನಾನು ಕಟ್ಟಿಸ್ಬಿಡ್ತೀನಿ ಅಂತ ಇವನಂತ ಲೋಫರ್ ಲಫಂಗಗಳು ಇನ್ನೂ 100 ಜನ ಹುಟ್ಕೊಳ್ತಾರೆ. ದಯವಿಟ್ಟು ಹೇಳ್ತೀನಿ, ಯಾರು ಇಂಥವರಿಗೆ ಮೋಸ ಹೋಗಿ ದುಡ್ಡು ಹಾಕಬೇಡಿ. ಅರ್ಜುನ ಆಲ್ರೆಡಿ ಸತ್ತೋಗಿ ನಮ್ಮ ಮನಸ್ಸಲ್ಲಿ ಉಳ್ಕೊಳ್ಳೋ ತರ ಆಗಿದೆ. ಇನ್ನೂ ಸಹ ಅವನ ಹೆಸರಲ್ಲಿ ದಂಧೆ ಮಾಡೋ ಅಂತವರಿಗೆ ಶಿಕ್ಷೆ ಆಗಬೇಕು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಕಾಶ್ ನೀಡ್ತಾರೆ. ಪ್ರಕಾಶ್, ಈ ನವೀನ್ ಹೆಚ್ಚನ್ ಯಾರು? ಈತನಿಗೂ ಈ ಅರ್ಜುನನಿಗೂ ಏನಾದ್ರು ಸಂಬಂಧ ಇದೆಯಾ? ಜೊತೆಗೆ ಈತ ಗ್ರೂಪ್ ಮಾಡ್ತಾನೆ, ಅಲ್ಲಿ ಹಣ ಹಾಕ್ತಾರೆ ಅಂತ ಹೇಳಿದ್ರೆ ಯಾವ ನಂಬಿಕೆ ಮೇಲೆ ಹಾಕಿದ್ರು? ಒಟ್ಟು ಎಷ್ಟು ಜನ ಮೋಸ ಹೋಗಿರುವಂತ ಸಾಧ್ಯತೆ ಇದೆ? ದಶರಥ, ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಎಸಲೂರು ಅರಣ್ಯ ಪ್ರದೇಶದಲ್ಲಿ ಅರ್ಜುನ ಮತ್ತೆ ಕಾಡಾನೆಯನ್ನು ಹಿಡಿಯುವಂತಹ ಸಂದರ್ಭದಲ್ಲಿ, ಅಂದ್ರೆ ಕಾಡಾನೆಯನ್ನು ಹಿಡಿಯುವಂತಹ ಸಂದರ್ಭದಲ್ಲಿ ಅರ್ಜುನ ಆನೆ ಕೂಡ ಮೃತಪಟ್ಟಿತ್ತು. ಅದಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಅರ್ಜುನ ಆನೆಗೆ ಸಂಬಂಧಿಸಿದಂತೆ ಅಲ್ಲಿ ಒಂದಿಷ್ಟು ಸ್ಮಾರಕವನ್ನು ಮಾಡಬೇಕು, ಜೊತೆಗೆ ಒಂದಿಷ್ಟು ಎಲ್ಲರೂ ಕೂಡ ಇದಕ್ಕೆ ಬೆಂಬಲ ವ್ಯಕ್ತಪಡಿಸಬೇಕು, ಸರ್ಕಾರ ಕೂಡ ಇದರಲ್ಲಿ ದೊಡ್ಡ ಮಟ್ಟದಲ್ಲಿ ಇದರ ನೆರವಿಗೆ ನಿಲ್ಬೇಕು ಸ್ಮಾರಕಕ್ಕೆ ಅನ್ನೋದು ಅಲ್ಲಿನ ಸಕಲೇಶಪುರದ ಜನರನ್ನ ಕೂಗು ಕೂಡ ಆಗಿತ್ತು. ಆದ್ರೆ ಈಗ ಇತ್ತೀಚೆಗೆ ಸ್ಮಾರಕ ಮಾಡೋದಕ್ಕೆ ಅಂತಲೇ ಹಣ ಕಲೆಕ್ಟ್ ಮಾಡ್ತಾ ಇದಾರೆ ಅನ್ನುವ ಗಂಭೀರ ಆರೋಪ ಕೂಡ ಈಗಾಗಲೇ ಕೇಳಿ ಬರ್ತಾ ಇರುವಂತದ್ದು. ಮೈಸೂರು ಜಿಲ್ಲೆಯ ನವೀನ್ ಎಂಬಾತ ತನ್ನ ಫೇಸ್ಬುಕ್ ಮತ್ತೆ ವಾಟ್ಸ್ಆಪ್ಗಳಲ್ಲಿ ಹಣ ಕಲೆಕ್ಟ್ ಮಾಡ್ತಾ ಇದಾರೆ ಅನ್ನುವ ಆರೋಪಗಳು ಕೂಡ ಈಗಾಗಲೇ ಸೋಷಿಯಲ್ ಮೀಡಿಯಾದ ಮುಖಾಂತರ ಗೊತ್ತಾಗ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಕಲೇಶಪುರದಲ್ಲಿ ಸಾಕಷ್ಟು ಹೋರಾಟಗಾರರಿರ್ಬೋದು, ಸ್ಥಳೀಯರಿರ್ಬೋದು, ಎಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅರ್ಜುನ ಸ್ಮಾರಕ ಮಾಡ್ಲಿಕ್ಕೆ ಹಣವನ್ನು ಯಾಕೆ ಕಲೆಕ್ಟ್ ಮಾಡ್ಬೇಕು, ಇವ್ರು ಯಾಕೆ ಕಲೆಕ್ಟ್ ಮಾಡ್ಬೇಕು ಅನ್ನುವ ಮಾತನ್ನು ಕೂಡ ಈಗಾಗಲೇ ಹೇಳ್ತಾ ಇರುವಂತದ್ದು. ಜೊತೆಗೆ ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಈತ ಮಾಡಿರೋ ಪ್ಲಾನ್ ನಿಂದ ಸ್ಮಾರಕ ನಿರ್ಮಾಣ ಮಾಡಿರೋ ವಿಚಾರದಲ್ಲಿ ನಟ ದರ್ಶನ್ ಅವರ ಹೆಸರನ್ನು ಕೂಡ ಇಲ್ಲಿ ತಳುಕು ಹಾಕಿಕೊಂಡಿದೆ ಅನ್ನುವ ಆರೋಪಗಳು ಕೂಡ ಈಗಾಗಲೇ ಬಂದಿರುವಂತದ್ದು. ಸಹಾಯಹಸ್ತಕ್ಕಾಗಿ ಈತನೇ ದರ್ಶನ್ ಅವರ PA ಸಂಪರ್ಕ ಮಾಡಿದ್ದಾನೆ ಅನ್ನುವ ಮಾತುಗಳು ಕೂಡ ಈಗಾಗಲೇ ಕೇಳಿ ಬರ್ತಾ ಇರುವಂತದ್ದು. ಒಟ್ಟಾರೆ ಅದೇ ಕಲ್ಲಿಗೆ ಅರಣ್ಯ ಇಲಾಖೆಯಿಂದ 30,000 ಹಣವನ್ನು ಪಡೆದುಕೊಂಡು ಹೋಗಿದ್ದಾನೆ ಅನ್ನುವ ಆಕ್ರೋಶ ಕೂಡ ಈಗಾಗಲೇ ವ್ಯಕ್ತವಾಗಿರ್ತಕ್ಕಂಥದ್ದು. ಜೊತೆಗೆ ಸಾಕಷ್ಟು ಮಲೆನಾಡಿಗರಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿರ್ತಕ್ಕಂಥದ್ದು. ಅಲ್ಲದೆ ಈತನ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಒತ್ತಾಯ ಮಾಡಿರುವಂತದ್ದು ಕನ್ನಡ ಪರ ಸಂಘಟನೆ ಹೋರಾಟಗಾರ ಜಾನಕಿರೆ ಸಾಗರ್. ಮತ್ತೆ ಜೊತೆಗೆ ಮಲೆನಾಡಿನಲ್ಲಿ ಒಂದಿಷ್ಟು ಆಕ್ರೋಶಗಳು ಕೂಡ ಈಗಾಗಲೇ ಹೆಚ್ಚಾಗ್ತಾ ಇರುವಂತದ್ದು. ಹಣ ಸಂದಾಯ ಮಾಡಿದ ನಂತರ ಸ್ಕ್ರೀನ್ ಶಾಟ್ ತೆಗೆದುಕೊಂಡು ಜನ ಕೂಡ ಈಗಾಗಲೇ ಅದನ್ನ ಪೋಸ್ಟ್ ಮಾಡ್ತಾ ಇದ್ದಾರೆ. ಒಟ್ಟಾರೆ ಈ ಬೆಳವಣಿಗೆಗೆ ಒಂದಿಷ್ಟು ಆಕ್ರೋಶ ಕೂಡ ವ್ಯಕ್ತವಾಗಿರ್ತಕ್ಕಂಥದ್ದು. ದಶರಥ್, ನಾವು ಈ ವಾಟ್ಸಪ್ ಗ್ರೂಪ್ನ ಚಾಟ್ಗಳನ್ನ ಗಮನಿಸ್ತಾ ಇದ್ದೀವಿ ಪ್ರಕಾಶ್. ಇಲ್ಲಿ ದುಡ್ಡು ಹಾಕಿದಂಥವರು ಕೆಳಗಡೆ ತಮ್ಮ ಹೆಸರುಗಳನ್ನು ಕೂಡ ಹಾಕಿದ್ದಾರೆ. ಎಲ್ಲೋ ವಿಜಯಪುರ, ದೂರದ ವಿಜಯಪುರನೋ, ದೂರದ ಹೊಸಪೇಟೆನೋ, ಆ ಕಡೆ ಭಾಗದಿಂದಲೂ ಕೂಡ ಹಣ ಕಲೆಕ್ಟ್ ಆಗಿದೆ ಅಂತ ಹೇಳಿದ್ರೆ ಅರ್ಥ ಈ ಸಾಮಾಜಿಕ ಜಾಲತಾಣವನ್ನು ಬಳಸಿಕೊಂಡು ಬಹಳ ದೊಡ್ಡ ಮಟ್ಟದಲ್ಲಿ ಹಣ ಮಾಡುವಂತ ಹುನ್ನಾರ ಇಲ್ಲಿ ಎದ್ದು ಕಾಣಿಸ್ತಾ ಇದೆ ಪ್ರಕಾಶ್. ಖಂಡಿತವಾಗ್ಲೂ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸಕಲೇಶಪುರದಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿದೆ. ಕನ್ನಡ ಪರ ಹೋರಾಟಗಾರರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಸ್ಮಾರಕ ಮಾಡ್ಲಿಕ್ಕೆ
ಸರ್ಕಾರ ಮುಂದಾಗಬೇಕು. ಸರ್ಕಾರದ ಸರ್ಕಾರ ಮುಂದೆ ನಿಂತು ಅರ್ಜುನ ಸ್ಮಾರಕವನ್ನು ಕೂಡ ಮಾಡಿಸ್ಬೇಕು ಅನ್ನೋದು ಅಲ್ಲಿನ ಜನಗಳ ಒತ್ತಾಯ ಕೂಡ ಆಗಿರುವಂತದ್ದು. ಆದ್ರೆ ಇಲ್ಲಿ ಒಂದ್ ಕಡೆ ದರ್ಶನ್ ಅವರ ಹೆಸರು ತಳುಕು ಹಾಕಿಕೊಳ್ತಾ ಇರುವಂತದ್ದು, ಇನ್ನೊಂದು ಕಡೆ ಹಣವನ್ನು ಕೂಡ ಸಾಮಾಜಿಕ ಜಾಲತಾಣದ ಮೂಲಕ ಹಣವನ್ನು ವಸೂಲಿ ಮಾಡ್ತಾ ಇರುವಂತದ್ದು, ಇದು ಸಾಕಷ್ಟು ಗಂಭೀರತೆ ಪಡೆದುಕೊಂಡಿರುವಂತದ್ದು. ಯಾಕೆ ಈ ರೀತಿ ಮಾಡ್ತಾ ಇದಾರೆ, ಹಣವನ್ನು ಯಾಕೆ ಕಲೆಕ್ಟ್ ಮಾಡ್ತಾ ಇದಾರೆ ಅನ್ನುವ ಆಕ್ರೋಶವನ್ನು ಕೂಡ ಈಗಾಗಲೇ ವ್ಯಕ್ತಪಡಿಸ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈತನ ಮೇಲೆ ದೂರು ಕೂಡ ದಾಖಲು ಮಾಡಬೇಕು, ದೂರನ್ನು ಯಾಕೆ ಮಾಡಬಾರ್ದು ಅನ್ನುವ ಮಾತುಗಳು ಕೂಡ ಈಗಾಗಲೇ ಮಲೆನಾಡಿಗರ ಭಾಗದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ದಶರಥ್, ಥ್ಯಾಂಕ್ ಯು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ.